ನಮ್ಮ ಮನೆಯ ಕರ್ಜಿಕಾಯಿ ನಮ್ಮ ಪ್ರೀತಿಯ ಗಣಪನಿಗೆ ಸಿಕ್ತು ಬಿಡು. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವೆನೋಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯ ವನತ. ಇವತ್ತಿನ ಸ್ಪೆಷಲ್ ಹಾಗೂ ವಿಶೇಷವಾದಂಥ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಗಣೇಶ ಚತುರ್ಥಿ ಹಬ್ಬ, ಅಂದರೆ ಇವತ್ತು ಫ್ರೈಡೇ, ನಾಳೆ ಬೆಳಗ್ಗೆ ಇಂದ ಶುರುವಾಗುತ್ತೆ ಗಣೇಶ ಚತುರ್ಥಿ ಹಬ್ಬ. ಇನ್ನು ಇವತ್ತು ಗೌರಿನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡುವಂಥವ್ರು ಇವತ್ತು ಮಾಡ್ತಾರೆ. ಬಟ್ ನಾವು ಒಟ್ಟಿಗೆ ನಾಳೆ ಬೆಳಗ್ಗೆನೆ ಗಣೇಶ ಹಾಗೂ ಗೌರಿನ ತಂದು ಪೂಜೆ ಮಾಡುವಂಥದ್ದು. ಸೊ ಎಸ್, ತುಂಬ ಎಕ್ಸೈಟ್ ಆಗಿದ್ದೀನಿ ಗಣೇಶ ಪೂಜೆಗೆ. ಹಬ್ಬ ಅಂತಂದರೆ ಅದರದ್ದೇ ಆದಂಥ ಪ್ರಿಪ್ರೇಷನ್ಸ್ ಎಲ್ಲ ಇರುತ್ತೆ. ಸೊ ಇವತ್ತು ಸಂಜೆ ಹೋಗಿ ಮಾರ್ಕೆಟ್ಗೆ ಬೇಕಾಗಿರೋಂಥ ಎಲ್ಲ ಐಟಮ್ಸು, ಬಾಳೆಕಂದು ಎಲ್ಲ ತೊಗೊಂಡು ಬಂದಿದ್ದೀನಿ. ಸೊ ಇನ್ನು ಕಂಪ್ಲೀಟ್ ರೆಡಿ ಮಾಡಿ ನಾಳೆ ಬೆಳಗ್ಗೆ ಪೂಜೆ ಮಾಡೋದಷ್ಟೇ ಬಾಕಿ ಇರುತ್ತೆ. ಇನ್ನು ನಾಳೆ ಗಣೇಶ ಚತುರ್ಥಿ ದಿವಸ ಕೂಡ ಗಣೇಶ ಚತುರ್ಥಿ ಇದೆ. ಬಟ್ ಆದರೆ ಅಮ್ಮನ ಮನೆ ಕಡೆ ಯಾವುದೇ ರೀತಿ ಇದೇ ಥರ ಇಡಬೇಕು ಮಾಡಬೇಕು ಅಂತಲೂ ಏನೂ ಇಲ್ಲ. ಆ್ಯಂಡ್ ಹಸ್ಬೆಂಡ್ ಮನೆ ಸೈಡೂ ಇದೇ ಥರ ಮಾಡಬೇಕು ಅಂತ ಏನಿಲ್ಲ. ಬಟ್ ಆದರೆ ಗಣೇಶ ಚತುರ್ಥಿ ಹಬ್ಬದ ದಿವಸ ನಾಗರ ಕಲ್ಲೇನಿದೆ ಅಥವಾ ನಾಗರ ಪೂಜೆ ಅಂತ ಏನು ಹೇಳ್ತೀವಿ, ಅದನ್ನು ಗಣೇಶ ಚತುರ್ಥಿ ದಿವಸ ಕೂಡ ಮಾಡ್ತಾರೆ. ಸೊ ನಾಳೆ ಆ ಪೂಜೆ ಕೂಡ ಮಾಡೋದಿದೆ. ಬೆಳಗ್ಗೆ ಬೇಗನೆ ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ಅಲ್ಲಿ ಹೋಗಿ ಕೂಡ ಪೂಜೆ ಮಾಡ್ಕೊಂಡು ಬರಬೇಕು. ಅದರಿಂದ ಕಂಪ್ಲೀಟ್ ವ್ಲಾಗ್ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಾಧ್ಯ ಆದರೆ ತೋರಿಸ್ತೀನಿ. ಇಲ್ಲಾಂದರೆ ನೆಕ್ಸ್ಟ್ ಕಂಟಿನ್ಯೂಷನ್ ವ್ಲಾಗಲ್ಲಿ ಅದು ಕೂಡ ಇರುತ್ತೆ. ಸೊ ಇವತ್ತು ನಾನು ಸ್ಪೆಷಲಾಗಿ ಗೌರಿ ಪೂಜೆಗೆ ಅಂತಂದರೆ, ಮೊದಲು ನಾವು ಗಣೇಶ ಗೌರಿ ತಂದಾಗ ಗೌರಿ ಪೂಜೆಗೆ ಏನೇನು ಸಾಮಾನು ತೊಗೊಂಡು ಬಂದಿದ್ದೀನಿ ಅಂತ ನಾನು ನಿಮ್ಗೆ ಇವತ್ತು ತೋರಿಸ್ತೀನಿ. ಸೊ ಐ ಹೋಪ್ ಮೋಸ್ಟ್ ಆಫ್ ದೆಮ್ ಇದನ್ನೇ ತೊಗೊಂಡು ಬಂದಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ. ವ್ಲಾಗ್ ಸಿಕ್ಕಾಬಟ್ಟೆ ಸ್ಪೆಷಲ್. ಆ್ಯಂಡ್ ಈ ಒಂದು ವ್ಲಾಗ್ ಎಂಡಲ್ಲಿ ನಾನು ನಿಮಗೆ ಒಂದು ವೆರಿ ವೆರಿ ನೈಸ್ ಆ್ಯಂಡ್ ಸ್ಪೆಷಲ್ ವಿಷಯ ಅಂತಲೇ ಹೇಳ್ಬೋದು. ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಏನದು ಅಂತ ಕೂಡ ಹೇಳ್ತೀನಿ. ಸೊ ಈ ಒಂದು ವ್ಲಾಗ್ನ ಕಡೆ ತನಕ ಮಿಸ್ ಮಾಡ್ದಲೇ ನೋಡಿ, ಸಿಕ್ಕಾಬಟ್ಟೆ ಎಂಜಾಯ್ ಮಾಡ್ತೀರಾ. ಆ್ಯಂಡ್ ಕೊನೆಯಲ್ಲಿ ಅಂತೂ ನನಗೆ ಬಹಳ ಖುಷಿಯಾಗುವಂಥ ಆ್ಯಂಡ್ ಒಂದು ಹ್ಯಾಪಿ ಗುಡ್ ನ್ಯೂಸ್ ಕೂಡ ಇದೆ. ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಬನ್ನಿ, ಜಾಸ್ತಿ ಡಿಲೇ ಮಾಡ್ದಲೇ ವ್ಲಾಗ್ನ ಶುರು ಮಾಡೋಣ. ಇನ್ನು ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಾ ಇದ್ದೀರಾ ಅಂದರೆ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವ್ಲಾಗ್ನ ಶುರು ಮಾಡೋಣ. ಇನ್ನು ಮೊದಲು ಗೌರಿ ಹಬ್ಬದ ದಿವಸ ಈ ಥರ ಗೌರಿ ಸಾಮಾನು ಅಂತ ಹೇಳಿ ಸಿಗುತ್ತೆ. ಕಂಪ್ಲೀಟಾಗಿ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ. ಅರಿಶಿನ, ಕುಂಕುಮ, ಬಳೆಗಳು, ಪುಟ್ಟು ಬಳೆಗಳು, ಅದರ ಜೊತೆಗೆ ಒಂದು ಚಿಕ್ಕದಾದಂಥ ಕಣ್ಕಪ್ಪು, ಕನ್ನಡಿ ಹಾಗೂ ಬಾಚಣಿಗೆನ ಇಟ್ಟಿರ್ತಾರೆ ಈ ಒಂದು ಗೌರಿ ಸಾಮಾನು ಒಳಗಡೆ. ಇನ್ನು ಇದು ಬಂದು ಜನಿವಾರ. ಗಣಪತಿಗೆ ಮೊದಲು ಧರಿಸಬೇಕಾಗಿರುವಂಥದ್ದು ಜನಿವಾರ, ಅದಾದಮೇಲೆ ಗೆಜ್ವಸ್ತ್ರ ಅಂತ ಹೇಳ್ತಾರೆ. ಇನ್ನು ಬೆಳಗ್ಗೆ ಗಣಪತಿನ ಕರ್ಕೊಂಡು ಬರಬೇಕಾದಾಗ ಯಾವುದೇ ರೀತಿ ದೃಷ್ಟಿ ಆಗಬಾರ್ದು ಅಂತ ಹೇಳಿ ಪೂಜೆಯನ್ನು ಮಾಡಿಕೊಂಡು ಅದಾದಮೇಲೆ ಈ ರೀತಿ ಒಂದು ಬಿಳಿ ವಸ್ತ್ರದಲ್ಲಿ ಗಣಪತಿನ ಕ್ಲೋಸ್ ಮಾಡಿಕೊಂಡು ತೊಗೊಂಡು ಬರ್ತಾರೆ ಅಂತಲೇ ಹೇಳ್ಬೋದು. ಅದಾದಮೇಲೆ ಇಲ್ಲಿ ಗೌರಿಗೆ ಸೀರೆ ಅಂತ ಏನೂ ಉಡ್ಸಲ್ವಲ್ಲ, ಹಾಗಾಗಿ ಬ್ಲೌಸ್ ಪೀಸ್ನೇ ಒಂಚೂರು ಫ್ರಿಲ್ಸ್ ಮಾಡಿ ಇಡೋಣ ಅಂತ ಹೇಳಿ ತೆಗೆದಿಟ್ಟಿದ್ದೀನಿ. ಇನ್ನು ಗಣೇಶ ಹಬ್ಬ ಅಂತ ಹೇಳಿದರೆ ಕರ್ಜಿಕಾಯಿ ಅಂತೂ ಮಾಡಲೇಬೇಕು ಅಂತ ಹೇಳ್ಬೋದು. ಗಣೇಶನಿಗೆ ಬಹಳನೇ ಪ್ರೀತಿ ಆಗೋವಂಥ ಪದಾರ್ಥ ಅಂತಂದರೆ ಮೋದಕ ಅಥವಾ ಕರ್ಜಿಕಾಯಿ. ಇನ್ನು ಎಣ್ಣೆಲಿ ಕರೆದಿರೋಂಥ ಪ್ರತಿಯೊಂದು ವಸ್ತು ಕೂಡ ಗಣೇಶನಿಗೆ ಬಹಳನೇ ಇಷ್ಟ ಅಂತಲೇ ಹೇಳ್ಬೋದು. ಇನ್ನು ಅದಾದಮೇಲೆ ಬೇಕಾಗಿರೋವಂಥ ಎಲ್ಲ ಫ್ರೂಟ್ಸ್ಗಳನ್ನೂ ತೊಗೊಂಡು ಬಂದಿದ್ದೆ. ಇನ್ನು ಫ್ರೂಟ್ಸ್ಗಳ ಬೆಲೆ, ಹೂವಿನ ಬೆಲೆ ಮಾತಾಡ್ಸೋಕ್ಕಾಗಲ್ಲ ಹಬ್ಬಗಳಲ್ಲಿ. ಬಟ್ ಆದರೂ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಕೊಡೋವಂಥದ್ದು. ಒಂದು 5 ರೀತಿ ಹಣ್ಣು ನೈವೇದ್ಯಕ್ಕೆ ಇಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ನಾನು 5 ರೀತಿ ಬೇರೆ ಬೇರೆ ಹಣ್ಣುಗಳನ್ನ ತೊಗೊಂಡು ಬಂದಿದ್ದೀನಿ. ಇದೆಲ್ಲನೂ ಒಂದೇ ತಟ್ಟೆಗೆ ತುಂಬಿ ನೀಟಾಗಿ ಅರೇಂಜ್ ಮಾಡಿ ಇಡಬೇಕು ಕೂಡ. ಇನ್ನು ನಾವು ಯಾವುದೇ ಥರದ ಹಣ್ಣು ತೊಗೊಂಡು ಬಂದರೂ ಅದರಲ್ಲಿ ಬಾಳೆಹಣ್ಣು ಬಹಳನೇ ಶ್ರೇಷ್ಠ ಅಂತ ಹೇಳ್ತಾರೆ. ಇನ್ನು ಬೇರೆ ಯಾವುದೇ ಹಣ್ಣಿಗೆ ನಾವು ತೊಗೊಂಡ್ವಿ ಅಂದರೂ ನಾವು ತಿಂದು ಅದನ್ನು ಬೀಜವನ್ನು ಹಾಕಿದರೆ ಕೂಡ ಸಾಕು, ಗಿಡವನ್ನು ಬೆಳ್ಕೊಂಡು ದೊಡ್ಡ ಮರವಾಗಿ ಬೆಳೆದು ನಮಗೆ ಹಣ್ಣು ಕೊಡುತ್ತೆ ಅಂತಲೇ ಹೇಳ್ಬೋದು. ಆದರೆ ಬಾಳೆಹಣ್ಣು ಆ ರೀತಿಯಲ್ಲ. ಹಾಗಾಗಿ ಬಾಳೆಹಣ್ಣಿನ ಪೂಜೆ ಮಾಡೋದಕ್ಕೆ ಬಹಳನೇ ಶ್ರೇಷ್ಠ ಅಂತ ಹೇಳ್ತಾರೆ. ಇನ್ನು ತೆಂಗಿನಕಾಯಿ ಕೂಡ ಅದೇ ರೀತಿ ಬಹಳನೇ ಪ್ರಾಮುಖ್ಯತೆ ಹೊಂದಿದೆ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಾವು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಬೇಕಾದಾಗ ನಾವು ತೊಗೊಂಡು ಹೋಗುವಂಥದ್ದು ಕಾಯಿ ಹಾಗೂ ಬಾಳೆಹಣ್ಣನ್ನು. ಸೊ ಎಸ್, ಹಣ್ಣುಗಳೆಲ್ಲ ತಂದಿದ್ದಾಯಿತು. ಅದಾದಮೇಲೆ ದೇವರಿಗೆ ನೈವೇದ್ಯಕ್ಕೆ ನಾನಿಲ್ಲಿ ಕರ್ಜಿಕಾಯಿ ಹಾಗೂ
ರವೆ ಉಂಡೆ. ಇದನ್ನು ನಾನು ಅಮ್ಮ ಸೇರಿಕೊಂಡು ಒಟ್ಟಿಗೆ ಮಾಡ್ತಾಯಿದ್ದೀವಿ. ಇನ್ನು ಹಬ್ಬದ ಹಿಂದಿನ ದಿವಸ ಇದೆಲ್ಲ ಪ್ರಿಪ್ರೇಷನ್ ಇರೋದ್ರಿಂದ ಸ್ವಲ್ಪ ಸುಸ್ತು ಅಂತ ಅನ್ನಿಸ್ತಾ ಇದೆ, ಬಟ್ ಇಟ್ಸ್ ಓಕೆ ಅಂತ ಅನಿಸುತ್ತೆ. ಬಿಕಾಸ್ ತುಂಬ ಮುಂಚೆ ಮಾಡ್ಕೊಳ್ಳೋದಕ್ಕೂ ಟೈಮ್ ಆಗಲಿಲ್ಲ ನನಗೆ. ಹಾಗಾಗಿ ಸರಿ ಆಯಿತು, ಇವತ್ತೆಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ಹಬ್ಬದ ಹಿಂದಿನ ದಿವಸನೇ ಎಲ್ಲ ತಯಾರಿ ಮಾಡ್ಕೋತಾ ಇದ್ದೀವಿ. ಇನ್ನು ಇಲ್ಲಿ ಅಮ್ಮ ಕರ್ಜಿಕಾಯಿ ಮಾಡಲಿಕ್ಕೆ ಸ್ಟಫಿಂಗ್ ರೆಡಿ ಮಾಡ್ಕೋತಾ ಇದ್ದಾರೆ. ಕೊಬ್ಬರಿ ಹಾಕ್ಕೊಂಡಿದ್ದಾರೆ. ಕೊಬ್ಬರಿನ ತುರ್ದಿ ಕೂಡ ಹಾಕೋಬೋದು, ಇಲ್ಲ ಅಂತಂದರೆ ಒಂದ್ಸತಿ ಮಿಕ್ಸಿನಲ್ಲಿ ಗರ್ರನ್ಸಿ ಆಫ್ ಮಾಡ್ಕೋಬೋದು. ಅದ್ರ ಜೊತೆಗೆ ಸಕ್ಕರೆ ಪುಡಿ, ಕಡಲೆ ಹಾಗೂ ಗಸಗಸಿನ ಹಾಕಿ ಚೆನ್ನಾಗಿ 3 ಬ್ಲೆಂಡ್ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಬೇಗ ಮಲ್ಕೊಂಡು ಬೇಗ ಇದ್ದರೆ ಬೆಳಗ್ಗೆ ಹೋಗಿ ಗಣಪ ತೊಗೊಬರ್ಬೋದು. ಇಲ್ಲ ಅಂತಂದರೆ ಲೇಟ್ ಮಾಡ್ಕೊಂಡು ಮಲ್ಕೊಂಡ್ರೆ ಬೆಳಗ್ಗೆ ಹೆಂಗೆ ಎದ್ದೇಳ್ತೀಯ? ನಿನ್ನೆ ಕೇಳ್ತಾ ಇರೋದು ಬೆಚ್ಚು. ಗಣೇಶ ಬೆಳಗ್ಗೆ ತಗೋಬರೋಣ. ಇಲ್ಲ ಇವತ್ತು ಈ ಥರ ಬೇಕು ಅಂದರೆ ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ಒಂದು ಸ್ವಲ್ಪ ಎಣ್ಣೆಯಲ್ಲಿ ತುಪ್ಪದಲ್ಲಿ ಹುರ್ಕೊಂಡು ಈ ರೀತಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಮಧ್ಯೆ ಅದು ಸಿಗ್ತಾಯಿದ್ರೆ ರುಚಿ ಚೆನ್ನಾಗಿ ಅನಿಸುತ್ತೆ. ಸೊ ಸ್ಟಫಿಂಗ್ ಅಂತೂ ರೆಡಿಯಾಗಿದೆ. ನೆಕ್ಸ್ಟು ರವೆ ಉಂಡೆ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ. ಇನ್ನು ಸಕ್ಕರೆ ಪುಡಿ ಮಾಡ್ಕೊಂಡಿದ್ದಾರೆ, ಒಂದು ಸ್ವಲ್ಪ ಬೇಕು ಅಂತ ಅನ್ನಿಸ್ತು, ಹಾಗಾಗಿ ಆ್ಯಡ್ ಮಾಡ್ಕೋತಾ ಇದ್ದಾರೆ. ಇನ್ನು ದೇವ್ರಿಗೆ ನೈವೇದ್ಯಕ್ಕೆ ಇಡೋ ಅಂಥದ್ದು ಟೇಸ್ಟ್ ನೋಡೋ ಹಿಂಗೆ ಇಲ್ವಲ್ಲ, ಸೊ ಹಾಗಾಗಿ ಒಂದು ಅಂದಾಜು ಮೇಲೆ ಹಾಕ್ತಿರೋ ಅಂಥದ್ದು. ಇನ್ನು ಇಲ್ಲಿ ಕರ್ಜಿಕಾಯಿಗೆ ಹಿಟ್ಟು ಕೂಡ ಕಲಸಿ ಇಟ್ಟಿದ್ದಾರೆ ನೀಟಾಗಿ ಅಮ್ಮ. ಸೊ ಅದು ಕೂಡ ಒಂದು ಸ್ವಲ್ಪ ನೆಂದಾದ್ಮೇಲೆ ಇನ್ನೂ ಚೆನ್ನಾಗಿ ಹೊತ್ತಕ್ಕೆ ಬರುತ್ತೆ ಮತ್ತು ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಹೇಳಿ ಇಟ್ಟಿದ್ದೀವಿ. ನೆಕ್ಸ್ಟು ರವೆ ಉಂಡೆ ಮಾಡ್ಕೊಳ್ಳೋದು ಪ್ರೊಸೀಜರ್ ತುಂಬಾ ಈಸಿ ಮತ್ತು ರುಚಿ ಕೂಡ ಅಷ್ಟೇ ಚೆನ್ನಾಗಿ ಇರುತ್ತೆ. ರವೆನ ಒಂದು ಸ್ವಲ್ಪ ತುಪ್ಪದಲ್ಲಿ ನೀಟಾಗಿ ಚೆನ್ನಾಗಿ ಈ ಥರ ಹುರ್ಕೋಬೇಕು. ಆ್ಯಂಡ್ ಅದಕ್ಕೆ ಸಕ್ಕರೆ ಪುಡಿನ ಹಾಕಿ ಕೊಬ್ಬರಿ ಸಕ್ಕರೆ ಪುಡಿಯನ್ನೆಲ್ಲ ಹಾಕಿ ಚೆನ್ನಾಗಿ ಹಾಲು ಜೊತೆ ತಗೊಂಡು ಮಿಕ್ಸ್ ಮಾಡಿಬಿಟ್ರೆ ತುಂಬಾ ಕ್ವಿಕ್ಕಾಗಿ ಆಗೋಗುತ್ತೆ, ಬಟ್ ಅಷ್ಟೇ ರುಚಿಯಾಗಿ ಇರುತ್ತೆ. ಒಂದು ಕಾನ್ಷನ್ ಏನು ಅಂತ ಹೇಳಿದ್ರೆ ಮೀಡಿಯಮ್ ಫ್ಲೇಮಲ್ಲೇ ರವೆನ ಹುರ್ಕೋಬೇಕು. ರವೆ ಸೀದ್ಬಿಟ್ರೆ ರುಚಿ ಇರೋದಿಲ್ಲ. ಆ್ಯಂಡ್ ಫೈನಲಾಗಿ ಒಂದು ಸ್ವಲ್ಪ ಹಾಲನ್ನ ಕಾಯಿಸಿಟ್ಕೊಂಡು ಈ ರೀತಿ ಉಂಡೆ ಬರೋ ಥರ ಕನ್ಸಿಸ್ಟೆನ್ಸಿನಲ್ಲಿ ಸ್ವಲ್ಪನೇ ಹಾಲು ಹಾಕ್ಕೊಂಡು ನೀಟಾಗಿ ಈ ಥರ ಉಂಡೆ ಮಾಡಿಟ್ಬಿಟ್ರೆ ಪರ್ಫೆಕ್ಟಾಗಿ ಇರುವಂಥ ರವೆ ಉಂಡೆ ರುಚಿಯಾಗಿ ರೆಡಿ ಆಗಿಬಿಡುತ್ತೆ. ಇಷ್ಟೆಲ್ಲ ಕಷ್ಟಪಟ್ಟು ಮಾಡುವಂಥದ್ದು ಗಣಪನಿಗೆ ಇಷ್ಟ ಆಗಲಿ ಅಂತ ಹೇಳಿ, ಗಣಪನಿಗೆ ಬಹಳ ಇಷ್ಟ ಆಗುವಂಥ ತಿಂಡಿಗಳು ಇವನ್ನ ಅಂತ ಹೇಳಿ ಸಾಕಷ್ಟು ಜನ ಇದನ್ನು ಮಾಡ್ತಾರೆ ಮನೆಯಲ್ಲಿ. ಇನ್ನು ರವೆ ಉಂಡೆ ಅಂತೂ ಬೇಗನೆ ಆಗೋಯ್ತು, ಬಟ್ ಕರ್ಜಿಕಾಯಿ ಪ್ರಾಸೆಸ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಬಿಕಾಸ್ ಈ ರೀತಿ ಮೋಲ್ಡಲ್ಲಿ ಹಾಕಿ ಮತ್ತೆ ತೆಗಿಬೇಕಾದಾಗ ಮತ್ತೆ ಎಕ್ಸ್ಟ್ರಾ ಪೀಸ್ ಉಳ್ಕೊಂಡೇ ಬಿಡುತ್ತೆ. ಅದು ಎಷ್ಟು ಕಮ್ಮಿ ಮಾಡೋಕ್ಕೆ ಹೋದರೂ ಜಾಸ್ತಿ ಆಗ್ತಾನೇ ಇರುತ್ತೆ, ಕೊನೆಯ ತನಕನೂ ಒಂದು ಸ್ವಲ್ಪನಾದರೂ ಬರ್ತಾನೆ ಇರುತ್ತೆ. ಸೊ ಈ ರೀತಿ ಪುಟ್ಟಾಗಿ ಪೂರಿ ಸೈಜಿಗೆ ಹೊತ್ಕೊಡ್ತಾ ಇದ್ದಾರೆ ಅಮ್ಮ. ಇನ್ನು ಅದನ್ನು ನಾನು ಮೋಲ್ಡಿಗೆ ಹಾಕಿಬಿಟ್ಟು ಒಂದೂವರೆ ಸ್ಪೂನಷ್ಟು ಸ್ಟಫಿಂಗ್ನ ಮಾಡಿಬಿಟ್ಟು ತೆಗೆದ್ರೆ ಎಷ್ಟು ಚೆನ್ನಾಗಿ ಬರುತ್ತೆ. ಇದನ್ನು ಮಾಡೋದಕ್ಕೆ ಒಂಥರ ಖುಷಿ ಅನಿಸುತ್ತೆ, ಬಟ್ ಮಾಡ್ತಾ ಒಂದು ಸ್ವಲ್ಪ ಬೋರ್ ಆಗಿಬಿಡುತ್ತೆ. ಅಯ್ಯೋ ಇನ್ನೂ ಎಷ್ಟೊತ್ತಿದೆಯಮ್ಮ ಅಂತ ಫುಲ್ ಸೊಂಟ ಎಲ್ಲ ನೋವು ಬರೋಕ್ಕೆ ಶುರುವಾಗೋಗ್ಬಿಡುತ್ತೆ ತುಂಬ ಹೊತ್ತು ಕೂತ್ಬಿಟ್ರೆ. ಇನ್ನು ತುಂಬ ಬೇಗನೆ ಆಯಿತು ಅಂತಲೇ ಹೇಳ್ಬೋದು. ಬಿಕಾಸ್ ಇನ್ನು ಕೆಲವರು ಒಂದು ವಾರದಿಂದನೂ ಪ್ರಿಪ್ರೇಷನ್ ಮಾಡ್ಕೋತಾ ಇರ್ತಾರೆ, ಬಟ್ ನಾವು ಲಾಸ್ಟ್ ಮೂಮೆಂಟಲ್ಲಿ 2 ಐಟಮ್ಸು ಆರಾಮಾಗಿ ಕ್ವಿಕ್ಕಾಗಿ ಆಗೋಯ್ತು. ಇನ್ನು ಬೆಳಗ್ಗೆ ಸಿಹಿ ಕಡುಬು ಖಾರ ಕಡುಬು ಮಾಡ್ಕೋಬೋದು, ಬಟ್ ಈ ರೀತಿ ಕರ್ಜಿಕಾಯಿ ಎಲ್ಲ ಬೆಳಗ್ಗೆ ಹೊತ್ತು ಮಾಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ಹೇಗಾಗೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಇದು ಒಂದಿನ ಈ 2 ಐಟಮ್ಸ್ ಮಾಡಿಟ್ಕೊಂಡ್ಬಿಟ್ರೆ ಇನ್ನು ಬೆಳಗ್ಗೆ ನೈವೇದ್ಯಕ್ಕೆ 5 ಥರದ್ದು ಪ್ರಸಾದ ಮಾಡೋದಕ್ಕೆ ಸರಿ ಹೋಗುತ್ತೆ. ಕರ್ಜಿಕಾಯಿ ಒಂದಿರುತ್ತೆ, ರವೆ ಉಂಡೆ, ಸಿಹಿ ಕಡುಬು ಖಾರ ಕಡುಬು, ಅದ್ರ ಜೊತೆಗೆ ಗಣೇಶನ ಬಹಳನೇ ಪ್ರೀತಿಯಾಗಿರುವಂಥ ಕಡಲೆಕಾಳು ಉಸ್ಲಿ. ಸೊ 5 ಥರದ ನೈವೇದ್ಯಕ್ಕಾಗುತ್ತೆ ಮತ್ತು 5 ಥರದ ಹಣ್ಣು. ಇದು ಏನು ಮಾಡೋಕ್ಕಾಗುತ್ತೋ ಸಿಂಪಲಾಗಿ ಮನೆಯಲ್ಲಿ ಅಷ್ಟು ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿಕೊಂಡು ಮಾಡ್ತಾಯಿದ್ದೀವಿ. ಇದು ಲಾಸ್ಟ್ ಮೂಮೆಂಟಲ್ಲಿ ಮಮ್ಮಿಗೆ ಹೇಳಿದ್ದು, ಅವ್ರು ಅದೇ ಅಂತಿದ್ರು, ಒಂದು ಸ್ವಲ್ಪ ಮುಂಚೆನಾದರೂ ಹೇಳಿದರೆ ಇದನ್ನೆಲ್ಲ ಮಾಡಿ ಇಟ್ಕೋಬೋದಿತ್ತಲ್ಲ ಅಂತ. ಬಟ್ ಇಟ್ಸ್ ಓಕೆ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇನ್ನು ಕರ್ಜಿಕಾಯಿ ಮೋಲ್ಡ್ ಅಂತೂ ಇದು ಆ್ಯಕ್ಚುಲಿ ಚೆನ್ನಾಗಿತ್ತು. ಇನ್ನೂ ಒಂದು ಯಾವುದೋ ಒಂದು ಪ್ಲಾಸ್ಟಿಕ್ದಿತ್ತು, ಅದಂತೂ ನಿಜ ಚೆನ್ನಾಗೇ ಬರ್ತಾ ಇರಲಿಲ್ಲ. ಅದು ಯಾಕಾದರೂ ಆ ಥರ ಬಿಲ್ಟ್ ಮಾಡಿದಾರೋ ಅಂತ ಅನ್ನಿಸ್ಬಿಡ್ತು. ಬಟ್ ಮುಂಚೆ ಇದ್ದಿದ್ದು ನಮ್ಮ ಮನೇಲಿ ಈ ಥರದ್ದೇ. ಆ್ಯಂಡ್ ಪ್ಲಾಸ್ಟಿಕ್ ಅದು ಒಂದು ಸತಿ ಯೂಸ್ ಮಾಡಿ ಅದು ಎಲ್ಲಿ ಇಟ್ಬಿಡ್ತೀವೋ ಅದೇ ಗೊತ್ತಾಗೋದಿಲ್ಲ ನಮಗೆ. ಇಲ್ಲ ನಮ್ಮ ಮನೆಯ ಕರ್ಜಿಕಾಯಿ ನಮ್ಮ ಪ್ರೀತಿಯ ಗಣಪನಿಗೆ ಎಷ್ಟು ಚಂದ ಅಂತ ನೋಡಿ. ಇದೆಲ್ಲ ನಮ್ಮ ಮಮ್ಮಿ ಮಾಡಿರೋದು ಫ್ರೆಂಡ್ಸ್, ಅದೆಲ್ಲ ಇಗ್ನೋರ್ ಮಾಡಿ. ಇದೆಲ್ಲ ಚೆನ್ನಾಗಿ ಬಂದಿರೋದೆಲ್ಲ ನಾನು ಮಾಡಿರೋದು ಫ್ರೆಂಡ್ಸ್. ಇವರೇ ನಮ್ಮ ಅಮ್ಮ ಫ್ರೆಂಡ್ಸ್, ಅವರೇ ಮಾಡಿರೋದು.
ಇನ್ನು ಮಧ್ಯರಾತ್ರಿ ಇದನ್ನೆಲ್ಲ ಮಾಡ್ತಿದ್ದಿದ್ದಂತ ಸಿಕ್ಕಾಪಟ್ಟೆ ಕಾಮಿಡಿ ಅನ್ನಿಸ್ತಾ ಇತ್ತು. ಸುಮ್ಮನೆ ಕುತ್ಕೊಂಡು ಏನೂ ಮಾಡೋಕ್ಕಾಗಲ್ವಲ್ಲ, ಹಾಗೆ ಕಾಮಿಡಿ ಮಾಡಿಕೊಂಡು ಮಾಡ್ತಾಯಿದ್ವಿ. ಬಟ್ ಚೆನ್ನಾಗಿ ಬಂತು. ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಒಂದು ರೀತಿ ಸೆಲೆಬ್ರೇಷನ್ ಅಂದರೆ ಇದೆ ಅನಿಸುತ್ತೆ. ಎಲ್ಲ ಒಂಥರ ಒಟ್ಟಿಗೆ ಕೂತು ಮಾಡಿ ಟೈಮ್ ಸ್ಪೆಂಡ್ ಮಾಡೋದು. ಈ ರೀತಿ ಹಬ್ಬಗಳಲ್ಲಾದರೂ ಕೂತ್ಕೊಂಡು ಈ ಥರ ಕೆಲಸ ಮಾಡಬೇಕಾದಾಗಲಾಗಿ ಒಂದು ಸ್ವಲ್ಪ ಹೊತ್ತು ಮಾತಾಡ್ತೀವಿ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆಲ್ಲ ಮಲ್ಕೊಂಡು ಅಯ್ಯೋ ಬೆಳಿಗ್ಗೆ ಎದ್ದು ಮತ್ತೆ ಆಫೀಸ್ಗೆ ಹೋಗಬೇಕು ಅನ್ನೋ ಟೆನ್ಷನ್ ಇರ್ತಿತ್ತು. ಬಟ್ ಫೆಸ್ಟಿವಲ್ ಫೀಲ್ ಅನ್ನೋದೇ ಅದು ಅನಿಸುತ್ತೆ. ಒಟ್ಟಿಗೆ ಕೂತು ಮಾತಾಡಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಒಂದೊಳ್ಳೆ ಟೈಮ್ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಕರ್ಜಿಕಾಯಿ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಕರಿತಾ ಇದ್ದಾರೆ ಅಮ್ಮ. ತುಂಬ ಚೆನ್ನಾಗಿ ಬಂತು. ಡಿಸೈನ್ ಕೂಡ ಮೋಲ್ದು ತುಂಬ ಅದ್ಭುತವಾಗಿ ಬರ್ತಾಯಿತ್ತು. ಆ್ಯಂಡ್ ಎಸ್, ಇದಾಗಿತ್ತು ನಮ್ಮ ಕರ್ಜಿಕಾಯಿ ಸ್ಟೋರಿ ಆ್ಯಂಡ್ ರವೆ ಉಂಡೆ ಸ್ಟೋರಿ ಅಂತಲೇ ಹೇಳ್ಬೋದು. ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿದೆ. ಈ ರೀತಿ ಈ ಕಲರ್ ಬಂತು ಅಂತಂದರೆ ವಾವ್ ಅಂತ ಅನಿಸುತ್ತೆ, ಪರ್ಫೆಕ್ಟ್ ಅನಿಸುತ್ತೆ. ವಾವ್, ಸೂಪರಾಗಿ ರೆಡಿ ಆಯಿತು. ನಾನು ಬರೀ ಒಂದು 21 ಮಾಣ ಗಣಪತಿಗೆ ಅಂತ ಅಂದ್ಕೊಂಡೆ, ಬಟ್ ಅದು ಹಿಟ್ಟು ಕನ್ಸಿಸ್ಟೆನ್ಸಿ ಹೇಳೋಕ್ಕಾಗಲ್ವಲ್ಲ. ಸೊ ಹಾಗಾಗಿ ಹತ್ತತ್ರ ಒಂದು 30 ಕರ್ಜಿಕಾಯಿ ಅಮ್ಮ ಮಾಡಿದರು. ಬಹಳನೇ ರುಚಿಯಾಗಿ ಬಂದಿತ್ತು. ಇನ್ನು ಈ ರೀತಿ ಮಾಡಿಕೊಂಡು ರೆಡಿ ಮಾಡಿ ಇಟ್ಬಿಟ್ರೆ ಬೆಳಿಗ್ಗೆ ಹೊತ್ತು ಎದ್ದಿದ ತಕ್ಷಣ ತಟ್ಟೆ ತುಂಬಿ ದೇವ್ರ ಮುಂದೆ ಇಡಲಿಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಎಲ್ಲನೂ ಟೇಸ್ಟಿಯಾಗಿ, ರುಚಿಯಾಗಿ, ಶುಚಿಯಾಗಿ ಮನೆಯಲ್ಲೇ ಮಾಡಿರೋವಂಥ ಅಡುಗೆನಲ್ಲಿ ದೇವರಿಗೆ ನೈವೇದ್ಯ ಇಡುವಂಥದ್ದೇ ಭಾಳ ಖುಷಿ ಅನಿಸುತ್ತೆ. ಇನ್ನೂ ಈಸಿ ಪ್ರಾಸೆಸ್ ಅಂದರೆ ಹೊರಗಡೆ ಸಿಕ್ಬಿಡುತ್ತೆ, ತಂದುಬಿಡ್ಬೋದು. ಬಟ್ ಮನೆಯಲ್ಲಿ ಮಾಡೋ ಖುಷಿ ಸಿಗಲ್ಲ. ಇನ್ನು ನಾನು ನಿಮ್ಮೆಲ್ಲರಿಗೂ ಆಗಲೇ ಹೇಳ್ದಂಗೆ ಒಂದು ಸ್ಪೆಷಲ್ ಆ್ಯಂಡ್ ಗುಡ್ ನ್ಯೂಸ್ ಇದೆ ಕೂಡ. ಸೊ ಏನು ಅಂತ ಹೇಳಿದ್ರೆ, ಪ್ರಾಬಬ್ಲಿ ನೆಕ್ಸ್ಟ್ ಇಯರ್ ಈ ಟೈಮ್ ಅಷ್ಟೊತ್ತಿಗೆ ಇನ್ನೂ ಒಂದು ಪುಟ್ಟು ಗೌರಿ ಅಥವಾ ಗಣೇಶ ಬರೋರಿದ್ದಾರೆ. ಸೊ ಆನ್ ದ ವೇ. ಸೊ ವೆರಿ ಹ್ಯಾಪಿ ಅಬೌಟ್ ಇಟ್. ನಡೀತಾ ಇದೆ ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿ, ಆಲ್ರೆಡಿ ಸ್ಟಾರ್ಟ್ ಆಗೋಗಿದೆ ಆ್ಯಂಡ್ ಇಟ್ಸ್ ಇನ್ ದ ಪ್ರಾಸೆಸ್ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಮತ್ತು ರಿಕಾಲ್ ಆಗ್ತಾ ಇರುತ್ತೆ ಭೈರವ್ ಪ್ರೆಗ್ನೆನ್ಸಿಲಿ ಏನೇನಾಗಿತ್ತು ಅಂತ ಹೇಳಿ. ಸೊ ಇಟ್ ವಾಸ್ ಅ ವೆರಿ ನೈಸ್ ಥಿಂಗ್. ತುಂಬ ದಿವಸದಿಂದ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊತಿದ್ದೆ, ಬಟ್ ಸರಿಯಾಗೇನೂ ಸಿಗ್ತಾ ಇರಲಿಲ್ಲ. ಬಟ್ ಇವತ್ತು ಓಕೆ, ಇವತ್ತು ಫೆಸ್ಟಿವಲ್ ಕೂಡ ಇದೆ. ಇವತ್ತು ಈ ಒಂದು ವಿಷಯದ ಬಗ್ಗೆ ಕೂಡ ನಿಮಗೆ ತಿಳಿಸೋಣ ಅಂತ ಹೇಳಿ ಶೇರ್ ಮಾಡಿದೆ. ಐ ಹೋಪ್ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ಒಂದು ಸ್ಪೆಷಲ್ ನ್ಯೂಸ್ ನಿಮಗೂ ಕೂಡ ಹ್ಯಾಪಿ ಕೊಟ್ಟಿದೆ ಅನ್ಕೋತೀನಿ. ಅದರ ಆ್ಯಡೆಡ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ಕೂಡ ಹೇಳ್ಬೋದು. ಬಟ್ ಚೆನ್ನಾಗಿರುತ್ತೆ, ಒಂದು ಕಂಪ್ಲೀಟ್ ಫ್ಯಾಮಿಲಿ ಅಂತ ಅನ್ಸ್ಕೊಳ್ಳುತ್ತೆ. ಸೊ ಎಸ್, ಇದಾಗಿತ್ತು ಸ್ಪೆಷಲ್ ನ್ಯೂಸ್ ಅಂತ ಹೇಳ್ಬೋದು. ಇನ್ನು ಈಗ ಟೈಮ್ ಹತ್ರ 2 ಗಂಟೆ ಆಗ್ತಾ ಬರ್ತಾಯಿದೆ ಮಧ್ಯರಾತ್ರಿ. ಆ್ಯಕ್ಚುಲಿ ಇವತ್ತು ಎಲ್ಲನೂ ನೈವೇದ್ಯಕ್ಕೆ ಇಡಬೇಕಾಗಿರೋ ಪ್ರಸಾದ ಎಲ್ಲ ಇವತ್ತೇ ಮಾಡ್ಕೋತಾ ಇರೋದ್ರಿಂದ ಈ ರೀತಿ ಲೇಟ್ ಆಗ್ತದೆ. ಇನ್ನು ಮುಂಚೆನೇ ಮಾಡ್ಕೊಂಡಿದ್ದಿದ್ರೆ ಇಷ್ಟು ರಿಸ್ಕ್ ಆಗ್ತಿರಲಿಲ್ಲ ಅನಿಸುತ್ತೆ. ಬಟ್ ಆಫೀಸ್ಗೆ ಹೋಗಿ ಬಂದು ಇದನ್ನೆಲ್ಲ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಯಿತು. ಬಟ್ ಇವತ್ತು ಥ್ಯಾಂಕ್ ಗಾಡ್ ರಜೆ ಕೂಡ ಇತ್ತು ನಮಗೆ, ಹಾಗಾಗಿ ಇದನ್ನೆಲ್ಲ ಮಾಡ್ಕೊಂಡಿದ್ದಾಯಿತು. ಇಲ್ಲಾಂದರೆ ಪ್ರಾಬಬ್ಲಿ ಸುಮ್ಮನೆ ಹಣ್ಣು ಹಂಪಲು ಇಟ್ಟು ಏನಾದರೂ ಒಂದು ಪಾಯಸ ಆ ಥರ ಮಾಡಿಡ್ತದೆ. ಬಟ್ ಟೈಮ್ ಇದೆಯಲ್ಲ, ಸರಿ ಮಾಡೋಣ ಅಂತ ಹೇಳಿ ಶುರು ಮಾಡ್ಕೊಂಡ್ವಿ. ಇನ್ನು ಅಮ್ಮ ಕರಿತಾನೆ ಇದ್ದಾರೆ, ಇನ್ನು ಲಾಸ್ಟ್ ಇಬ್ಬೆ ಬಂದಿದೆ ಕರೀಲಿಕ್ಕೆ. ಸೊ ಎಸ್, ಇದಾಗಿತ್ತು ನಮ್ಮ ಗಣೇಶ ಗೌರಿ ಹಬ್ಬದ ಪ್ರಿಪ್ರೇಷನ್ ಅಂತ ಹೇಳ್ಬೋದು. ಹಿಂದಿನ ರಾತ್ರಿ ಯಾವ ರೀತಿ ಎಲ್ಲ ಹೋಯಿತು ಅಂತ ತೋರಿಸಿದೆ. ಸೊ ಎಸ್, ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ಡೆಫಿನೆಟ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅದಕ್ಕೂ ಮುಂಚೆ ನಿಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ.